ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಯುದ್ಧ ಮಾಡ್ತಾ ಇದೆಯಲ್ಲ, ಈ ನಡುವೆ ಟ್ರಂಪ್ ನಿನ್ನೆ ಏನು ಘೋಷಣೆ ಮಾಡಿದ್ರು? ನಾವು ಇರಾನ್ಗೆ ಮುಂದಿನ 2-3 ವಾರದಲ್ಲಿ ವಿಪರೀತವಾಗಿ ಹೊಡಿತೀವಿ, ಅಂದರೆ ಬಲವಾಗಿ ಹೊಡಿತೀವಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಅದಾಗ್ತಿದ್ದ ಹಾಗೆ ಟ್ರಂಪ್ ಒಂದು ಪದವನ್ನು ಬಳಸ್ತಾರೆ, ನಾವು ಅವರನ್ನ ಸ್ಟೋನ್ ಏಜ್ಗೆ ಕಳುಹಿಸಿ ಬಿಡ್ತೀವಿ ಅಂತ. ಇದೇ ಪದವನ್ನ ಅಮೆರಿಕದ ವಾರ್ ಸೆಕ್ರೆಟರಿ ಆಗಿರುವಂತಹ ಪೀಟ್ ಹೆಕ್ಸಿತ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಇದಾಗ್ತಿದ್ದ ಹಾಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಘರ್ಷ ತೀವ್ರಗೊಂಡಿದೆ. ಒಂದು ಕಡೆ ಯುದ್ಧ ಭೂಮಿಯಲ್ಲಿ ಬಾಂಬು ಬಂದೂಕುಗಳ ಯುದ್ಧ ಆಗ್ತಾ ಇದೆಯಲ್ಲ, ಅದು ಬೇರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಸ್ಟೋನೇಜ್ ವಾರ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ ಒಂದು ಸತ್ಯವನ್ನು ಒಪ್ಪಿಕೊಂಡಿದೆ. ಇರಾನ್ನ ಮುಸ್ಲಿಂ ಬಾದ್ಶಾಗಳಿಗೆ ಈಗ ತನ್ನ ಜೊರಾಸ್ಟ್ರಿಯನ್ ಧರ್ಮ ನೆನಪಾಗಿದೆ. ಈ ಹಿಂದೆ ನಾವು ಪರ್ಷಿಯನ್ನರಾಗಿದ್ವಿ, ನಮಗಷ್ಟು ವರ್ಷದ ಇತಿಹಾಸ ಇದೆ, ಇಷ್ಟು ವರ್ಷದ ಇತಿಹಾಸ ಇದೆ. ಇದನ್ನೆಲ್ಲ ಅವರು ಅಮೆರಿಕಾಗೆ ನೆನಪು ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರು ಕೂಡ ಆ ಸತ್ಯವನ್ನು ಒಪ್ಕೊಳ್ತಾ ಇದ್ದಾರೆ. ಇದರ ನಡುವೆ ಅಮೆರಿಕ ಯುದ್ಧ ಮಾಡ್ತಾ ಇದೆಯಲ್ಲ, ಅವರು ಇದಕ್ಕೆ ಕೊಡ್ತಾ ಇರುವಂತಹ ಕಾರಣ ಇರಾನ್ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದುತ್ತಾ ಇದೆ. ಅವರ ಮಿಸೈಲ್ ಫೆಸಿಲಿಟೀಸ್ ತುಂಬಾ ಜಾಸ್ತಿ ಆಗಿದೆ. ಇದೆಲ್ಲ ಯುರೋಪ್ ಮತ್ತು ಅಮೆರಿಕಾಗೆ ಥ್ರೆಟ್ ತರುತ್ತೆ. ಹೀಗಾಗಿ ನಾವು ಅವರನ್ನ ಹೊಡಿತಾ ಇದೀವಿ, ಅದನ್ನ ನಾಶ ಮಾಡ್ತಾ ಇದೀವಿ ಅಂತ ಅಮೆರಿಕ ಕತೆ ಹೇಳ್ತಾ ಇದೆ. ಆದ್ರೆ ಇದೇ ಅಂತಿಮ ಸತ್ಯ ಅಲ್ಲ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಇದರ ಹಿಂದೆ ಪೀಟ್ ಹೆಕ್ಸಿತ್ನ ವಿಚಾರಧಾರೆಗಳಿದ್ದಾವೆ. ತನ್ನನ್ನು ತಾನು ಕಾಫಿರ್ ಅಂತ ಘೋಷಣೆ ಮಾಡಿಕೊಂಡಿರುವಂತಹ ಹೆಕ್ಸಿತ್ ಇರಾನನ್ನ ನಾಶ ಮಾಡುವಂತಹ ಶಪಥ ಮಾಡಿದಂತಹ ವ್ಯಕ್ತಿ. ಇದನ್ನ ಹೆಕ್ಸಿತ್ ಧರ್ಮಯುದ್ಧ ಅಂತ ಪರಿಗಣಿಸಿದ್ದಾನೆ. ಮಿತ್ರರೇ, ಈ ಯುದ್ಧ ಇದೆಯಲ್ಲ, ಇದು ರೋಚಕ ಘಟ್ಟವನ್ನು ತಲುಪಿದೆ. ಇದರ ಹಿಂದಿನ ಸತ್ಯ ಏನು ಅನ್ನುವಂಥದ್ದು ಜಗತ್ತಿನೆದುರು ಬಹಿರಂಗ ಆಗೋದಕ್ಕೆ ಶುರುವಾಗಿದೆ. ನಾನು ಈ ರೀತಿಯಾಗಿ ಒಗಟೊಗಟಾಗಿ ಹೇಳ್ತಾ ಇದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಇದರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಈ ಒಂದು ವಿಡಿಯೋವನ್ನು ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಈ ಯುದ್ಧದ ಹಿಂದಿನ ಉದ್ದೇಶ ಏನು, ಇದರ ಹಿಂದೆ ಯಾರ್ಯಾರ ಮೈಂಡ್ ಸೆಟ್ಗಳು ಕೆಲಸ ಮಾಡ್ತಾ ಇದೆ, ಎಲ್ಲವೂ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ನಿನ್ನೆ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಇರಾನ್ಗೆ ಧಮಕಿ ಹಾಕ್ತಾರೆ. ನೀವು ಸರೆಂಡರ್ ಆದರೆ ಓಕೆ, ಬೇಗ ಅರ್ಥ ಮಾಡಿಕೊಂಡ್ರೆ ಓಕೆ, ಇಲ್ಲದೆ ಹೋದರೆ ನಾವು ನಿಮ್ಮನ್ನು ಸ್ಟೋನ್ ಏಜ್ಗೆ ಕಳುಹಿಸಿ ಬಿಡ್ತೀವಿ. ಈ ಸ್ಟೋನ್ ಏಜ್ ಅಂತಂದ್ರೆ ಏನು? ಕನ್ನಡದಲ್ಲಿ ನಾವು ಅದನ್ನು ಶಿಲಾಯುಗ ಅಂತ ಕರಿತೀವಿ. ಅಂದರೆ ಮನುಷ್ಯ ಇನ್ನೂ ಕೂಡ ಆಯುಧವನ್ನು ಬಳಸ್ತಾ ಇರಲಿಲ್ಲ. ಕಬ್ಬಿಣದ ಕತ್ತಿಗಳು, ಕೊಡಲಿ, ಇದು ಯಾವುದೂ ಕೂಡ ಇರಲಿಲ್ಲ. ಪ್ರಾಣಿಯನ್ನ ಬೇಟೆ ಆಡೋದಕ್ಕೂ ಕೂಡ ಮನುಷ್ಯ ಕೇವಲ ಕಲ್ಲನ್ನು ಬಳಸ್ತಾ ಇದ್ದ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನನ್ನು ನಾವು ಆ ಯುಗಕ್ಕೆ ಕಳಿಸ್ತೀವಿ. ಅದು ಹೇಗೆ ಸಾಧ್ಯ? ಟ್ರಂಪ್ ಯಾಕೆ ಹೀಗೆ ಧಮಕಿ ಹಾಕ್ತಾ ಇದ್ದಾರೆ? ಇವತ್ತಿನ ಕಾಲದಲ್ಲಿ ಇರಾನನ್ನ ಸ್ಟೋನ್ ಏಜ್ಗೆ ಕಳುಹಿಸೋದಕ್ಕೆ ಸಾಧ್ಯ ಇದೆಯಾ? ಹೀಗೆಲ್ಲ ನಿಮಗೊಂದು ಪ್ರಶ್ನೆ ಬರಬಹುದು. ಟ್ರಂಪ್ ಈಗ ಯಾಕೆ ಸ್ಟೋನ್ ಏಜ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ವೇಳೆ ಇರಾನ್ನ ಪವರ್ ಗ್ರಿಡ್ಗಳಿಗೆ ಏನಾದರೂ ಅಮೆರಿಕ ಹೊಡೆದಿದ್ದೆ ಆದರೆ ಇರಾನ್ ಎಲೆಕ್ಟ್ರಿಸಿಟಿ ಇಲ್ಲದಂತಹ ಸ್ಥಿತಿಗೆ ತಲುಪುತ್ತೆ. ಹಾಗೆ ನಾಗರಿಕ ಮೂಲಸೌಕರ್ಯವನ್ನು ಅಮೆರಿಕ ಹಿಟ್ ಮಾಡೋದಕ್ಕೆ ಶುರು ಮಾಡಿದ್ದೆ ಆದರೆ ಇರಾನ್ನಲ್ಲಿ ಬೇಸಿಕ್ ಫೆಸಿಲಿಟೀಸ್ಗೆ ಜನ ಪರದಾಡುವಂತಹ ಪರಿಸ್ಥಿತಿ ಉಂಟಾಗತ್ತೆ. ಅದ್ಯಾವುದು ಕೇಳಿದ್ರೆ ರಸ್ತೆ, ಏರ್ಪೋರ್ಟ್, ಬಂದರು, ಬ್ರಿಡ್ಜ್, ಇದನ್ನೆಲ್ಲ ಅಮೆರಿಕ ಟಾರ್ಗೆಟ್ ಮಾಡಿ ಒಂದೊಂದನ್ನೇ ಮುಗಿಸೋದಕ್ಕೆ ಶುರು ಮಾಡಿದ್ದೆ ಆದರೆ ಸಹಜವಾಗಿ ಇರಾನ್ ಸ್ಟೋನ್ ಏಜ್ಗೆ ಹೋಗುತ್ತೆ. ಇವತ್ತಿನ ದಿನದಲ್ಲಿ ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ ಅಂತಾದರೆ ಇಂಟರ್ನೆಟ್ ಇರೋದಿಲ್ಲ, ಯಾವುದೇ ಟಿವಿ, ಮೊಬೈಲ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಏನೂ ರನ್ ಆಗಲ್ಲ. ಏರ್ಪೋರ್ಟ್ ಇಲ್ಲ ಅಂದರೆ ವಿಮಾನ ಹಾರಾಟ ಇಲ್ಲ, ರೈಲು ಹಳಿಗಳಿಲ್ಲ ಅಂತಂದರೆ ರೈಲು ಓಡಾಡಲ್ಲ, ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆದರೆ ರಸ್ತೆ ಸಂಚಾರ ಇರೋದಿಲ್ಲ. ಊಹೆ ಮಾಡ್ಕೊಳ್ಳಿ, ಅದು ಯಾವುದು ಇಲ್ಲದ ಒಂದು ದೇಶ ಹೇಗಿರುತ್ತೆ ಅಂತ. ಇರಾನನ್ನು ನಾವು ಆ ಸ್ಥಿತಿಗೆ ತಳ್ತೀವಿ ಎನ್ನುವಂಥದ್ದು ಟ್ರಂಪ್ ಅವರ ಎಚ್ಚರಿಕೆ. ಮಿತ್ರರೇ, ಟ್ರಂಪ್ ಇಲ್ಲಿ ಆ ರೀತಿಯಾಗಿ ಮಾತನಾಡಿದ್ದು ಸರಿನಾ ತಪ್ಪಾ ಅದು ಬೇರೆ ವಿಚಾರ. ಯಾಕೆ ಕೇಳಿದ್ರೆ, ಇದೇ ಟ್ರಂಪ್ ಯುದ್ಧ ಆರಂಭ ಆಗೋದಕ್ಕೆ ಮುಂಚೆ ಏನಂತ ಹೇಳ್ತಾ ಇದ್ರು? ನಾವು ಇರಾನ್ನ ಜನತೆಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೀವಿ. ಇರಾನ್ನ ಜನತೆಯನ್ನ ಅಲ್ಲಿರುವಂತಹ ಈ ಕಮೆನೈಗಳ ಸರ್ಕಾರ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ. ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಅಮೆರಿಕ ಅವರ ಸಹಾಯಕ್ಕೆ ಧಾವಿಸುತ್ತೆ. ನಮ್ಮ ಯುದ್ಧದ ಬಳಿಕ ಅವರಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಹೀಗಂತ ಟ್ರಂಪ್ ಹೇಳ್ತಾ ಇದ್ರು. ಅಂದ್ರೆ ಇರಾನ್ನ ಭವಿಷ್ಯವನ್ನ ನಾವು ಉಜ್ವಲ ಮಾಡ್ತೀವಿ ಅಂತ. ಈಗ ಅದೇ ಟ್ರಂಪ್ 180 ಡಿಗ್ರಿ ಯೂ ಟರ್ನ್ ಅನ್ನು ತೆಗೆದುಕೊಂಡು ನಾವು ಇರಾನನ್ನು ಸ್ಟೋನ್ ಏಜ್ಗೆ ಕಳುಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಿತ್ರರೇ, ಇರಾನ್ ಅಂತಂದ್ರೆ ಇರಾನ್ನ ಆಡಳಿತವನ್ನಲ್ಲ, ಇಡೀ ದೇಶವನ್ನೇ. ಇಡೀ ದೇಶ ಅಂತಂದ್ರೆ 9 ಕೋಟಿ ಜನರು ಕೂಡ ಅದರಿಂದ ಸಫರ್ ಆಗ್ತಾರೆ. ಕೇವಲ ಕಮೆನಾಯಿಗಳ ಸರ್ಕಾರ ಮಾತ್ರ ಸಫರ್ ಆಗುವಂತಹದ್ದಲ್ಲ. ಟ್ರಂಪ್ ಅವರ ಈ ಸ್ಟೇಟ್ಮೆಂಟ್ ಡಿಪ್ಲೊಮ್ಯಾಟಿಕಲಿ ಬಹಳ ಕಾಂಟ್ರವರ್ಷಿಯಲ್. ಇಷ್ಟು ದಿನ ಇರಾನ್ನಲ್ಲಿ ಇದ್ದುಕೊಂಡು ಅಮೆರಿಕವನ್ನು ಬೆಂಬಲಿಸ್ತಾ ಇದ್ರಲ್ಲ, ಅಮೆರಿಕ ಯುದ್ಧ ಮಾಡಿದ್ದೆ ಆದರೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ, ಈ ಸರ್ಕಾರದಿಂದ ಮುಕ್ತಿ ಸಿಗುತ್ತೆ ಅಂತ ಅವರು ಕೂಡ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಇರಾನ್ ಸ್ಟೋನ್ ಏಜ್ಗೆ ಹೋದ್ಮೇಲೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕರೇನು ಬಿಟ್ರೇನು? ಅಂತಹ ಕತ್ತಲ ಪರಿಸ್ಥಿತಿಯಲ್ಲಿ ಹೊಸ ಸರ್ಕಾರ ಬಂದು ಏನ್ ಮಾಡೋದಕ್ಕೆ ಸಾಧ್ಯ? ಇರಾನ್ನ ಜನರಿಗೆ ಸುಖ ಸಂತೋಷ ಏನಾದರೂ ಇರೋದಕ್ಕೆ ಸಾಧ್ಯ ಇದೆಯಾ? ಹೀಗಾಗಿ ಈ ಟ್ರಂಪ್ ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಬಹಳ ಕೆಟ್ಟ ಅರ್ಥವನ್ನ ಕೊಡುತ್ತೆ. ರಾಜತಾಂತ್ರಿಕವಾಗಿ ಇದು ದೊಡ್ಡ ತಪ್ಪು ಹೇಳಿಕೆಯೂ ಕೂಡ ಹೌದು. ಹಾಗಾದ್ರೆ ಅಮೆರಿಕ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕುತ್ತಾ, ಇರಾನ್ನಲ್ಲಿ ಅಂತಹ ದಾಳಿಗಳನ್ನ ಮಾಡುತ್ತಾ ಕೇಳಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಈಗಾಗಲೇ ಒಂದೆರಡು ಜಲಕ್ಕನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಟೆಹರಾನ್ನಿಂದ ಕರಾಜನ್ನು ಸಂಪರ್ಕಿಸೋದಕ್ಕೋಸ್ಕರವಾಗಿ B1 ಅನ್ನುವಂತಹ ಹೆಸರಿನ ಒಂದು ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಇದು ಇಡೀ ಮಿಡಲ್ ಈಸ್ಟ್ನಲ್ಲೇ ಬಹಳ ದೊಡ್ಡ ಬ್ರಿಡ್ಜ್ ಅನ್ನುವಂತಹ ಖ್ಯಾತಿಗೂ ಕೂಡ ಪಾತ್ರ ಆಗಿತ್ತು. ಅಂತಹ ಬ್ರಿಡ್ಜ್ ಅನ್ನ ಈಗ ಅಮೆರಿಕ ಉಡಾಯಿಸಿದೆ.
ಆ ಬ್ರಿಡ್ಜ್ನ ಮಧ್ಯಭಾಗಕ್ಕೆ ಅಮೆರಿಕದ ಮಿಸೈಲ್ ಹಿಟ್ ಆದ ಕಾರಣದಿಂದಾಗಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ. ಅದನ್ನು ಪುನರ್ ನಿರ್ಮಾಣ ಮಾಡೋದು ಕೂಡ ಕಷ್ಟ. ಆ ಹಂತಕ್ಕೆ ಅಮೆರಿಕ ಡ್ಯಾಮೇಜ್ ಮಾಡಿದೆ. ಮಿತ್ರರೇ, ಈ ದಾಳಿಯಲ್ಲಿ ಇರಾನ್ನ 8 ಮಂದಿಯೂ ಕೂಡ ಸಾವಿಗೀಡಾಗಿದ್ದಾರೆ. ಅವರು ಪಾಪ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರಂತೆ, ವಾಯು ವಿಹಾರಕ್ಕೆ ಬಂದು. ಆ ಸಂದರ್ಭದಲ್ಲೇ ಬಂದು ಮಿಸೈಲ್ ಬಿದ್ದು ಬಿಟ್ಟಿದೆ. ಈ ಬ್ರಿಡ್ಜ್ ಮೇಲೆ ದಾಳಿ ಮಾಡಿರೋದಿದೆಯಲ್ಲ, ಇದು ಯುದ್ಧದ ನಿಯಮಕ್ಕೆ 100% ವಿರುದ್ಧ. ಯಾಕೆ ಕೇಳಿದ್ರೆ, ಈ ಬ್ರಿಡ್ಜ್ ಇದೆಯಲ್ಲ, ಇದು ಇರಾನ್ನ IRGCಗೆ ಸಂಬಂಧಪಟ್ಟಿದ್ದಲ್ಲ. ಇಲ್ಲಿ ಜನಸಾಮಾನ್ಯರು ಓಡಾಡೋದಕ್ಕೆ ಮಾಡ್ತಾ ಇದ್ದಂತಹ ಬ್ರಿಡ್ಜ್ ಇದು. ಇಲ್ಲಿ ಸೇನಾ ಸಾಗಾಟಕ್ಕೆ ಮಾಡಿದಂತಹ ಬ್ರಿಡ್ಜ್ ಅಲ್ಲ. ಇದು ಕೊಲ್ಯಾಪ್ಸ್ ಆಗಿದ್ದೆ ಆದ್ರೆ ಇರಾನ್ನ ಸೇನೆಗೆ ಏನೂ ಕೂಡ ಹಾನಿ ಆಗೋದಿಲ್ಲ, ಬದಲಾಗಿ ಇರಾನ್ನ ಜನರಿಗೆ ಹಾನಿ ಆಗತ್ತೆ. ಆದರೂ ಸಹ ಅಮೆರಿಕ ಇದನ್ನ ಟಾರ್ಗೆಟ್ ಮಾಡಿ ಈ ಬ್ರಿಡ್ಜ್ ಅನ್ನ ಉಡಾಯಿಸಿದೆ. ಟ್ರಂಪ್ ಈ ದಾಳಿಯ ಬಗ್ಗೆ ಭಾರಿ ಹೆಮ್ಮೆ ವ್ಯಕ್ತಪಡಿಸಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಇರಾನ್ ಬೇಗ ಎಚ್ಚರಗೊಳ್ಳಬೇಕು, ಒಂದು ವೇಳೆ ಇನ್ನೂ ಎಚ್ಚರಗೊಳ್ಳದೇ ಇದ್ರೆ ನಾವು ಸ್ಟೋನ್ ಏಜ್ಗೆ ಕಳುಹಿಸ್ತೀವಿ. ಇದನ್ನ ಟ್ರಂಪ್ ಪುನರುಚ್ಚಾರ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ವಿದ್ಯುತ್ ಸ್ಥಾವರಗಳಾಗಿರ್ತವೆ ಅಂತ ಟ್ರಂಪ್ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಅವರೇನು ಸ್ಟೋನ್ ಏಜ್ ಅಂತ ಬಾಯಲ್ಲಿ ಹೇಳ್ತಾ ಇದಾರಲ್ಲ, ಅದನ್ನ ಅಕ್ಷರಶಃ ಮಾಡೋದಕ್ಕೆ ಅಮೆರಿಕ ಹೊರಟು ನಿಂತಂತೆ ಕಾಣ್ತಾ ಇದೆ. ಆದರೆ ಮಿತ್ರರೇ, ನಾನು ಹೇಳೋದಕ್ಕೆ ಹೊರಟಿರೋದೇನು ಕೇಳಿದ್ರೆ, ಈ ಸ್ಟೋನ್ ಏಜ್ ವಿವಾದ ಇದೆಯಲ್ಲ, ಇದು ಇರಾನಿಗಳನ್ನ ಕೆರಳಿಸಿದೆ. ಅವರಿಗೀಗ ತಮ್ಮ ಇತಿಹಾಸ ನೆನಪಾಗೋದಕ್ಕೆ ಶುರುವಾಗಿದೆ. ಅಮೆರಿಕದ ಕಡೆಯಿಂದ ಬಂದಂತಹ ಈ ಪ್ರತಿಕ್ರಿಯೆಗೆ ಬಹಳ ತೀಕ್ಷ್ಣವಾದಂತಹ ಉತ್ತರ ಕೊಡೋದಕ್ಕೆ ಇರಾನ್ನ ಸರ್ಕಾರ ಮುಂದಾಗಿದೆ. ನಿಮಗೆ ಕೆಲವೊಂದಷ್ಟು ಟ್ವೀಟ್ಗಳನ್ನು ತೋರಿಸ್ತೀನಿ. ಹೇಗೆ ಇರಾನ್ಗೆ ತನ್ನ ಮೂಲ ಇತಿಹಾಸ ನೆನಪಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಸೈಯದ್ ಮಜೀದ್ ಮೌಸಲ್ವಿ ಅವರ ಟ್ವೀಟ್. ಈ ಮಜೀದ್ ಮೌಸಲ್ವಿ ಇರಾನ್ನ IRGCಯ ಕಮಾಂಡರ್. ಅವ್ರೇನು ಹೇಳಿದ್ದಾರೆ ಈ ಟ್ವೀಟ್ನಲ್ಲಿ ಅಂತಂದ್ರೆ, ನೀವು ನಮ್ಮನ್ನ ಸ್ಟೋನೇಜ್ಗೆ ಕಳುಹಿಸುವ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಆದರೆ ನೀವು ನಿಮ್ಮ ಸೈನಿಕರನ್ನ ಸಮಾಧಿಯ ಕೆಳಗೆ ಕಳುಹಿಸ್ತಾ ಇದ್ದೀರಿ. ಅಂದ್ರೆ ನಮ್ಮನ್ನ ನೀವು ಸ್ಟೋನೇಜ್ಗೆ ಕಳುಹಿಸೋದಕ್ಕೆ ಹೋಗಿ ನಿಮ್ಮ ಸೈನಿಕರು ಸಮಾಧಿ ಆಗ್ತಾ ಇದ್ದಾರೆ ಎನ್ನುವಂಥದ್ದು ಇದರ ಅರ್ಥ. ಅದಕ್ಕೆ ಮುಂದುವರೆದವ್ರು ಹೇಳ್ತಾರೆ, ಹಾಲಿವುಡ್ನ ನಿಮ್ಮ ಚಿಂತನೆಗಳು ನಿಮ್ಮ ಮನಸ್ಸನ್ನ ಕಲುಷಿತಗೊಳಿಸಿದೆ. ನಿಮ್ಮದು ಕೇವಲ 250 ವರ್ಷ ಇತಿಹಾಸ ಇರುವಂತಹ ದೇಶ. ಅಂದ್ರೆ ಅಮೆರಿಕಾಗೆ ಇತಿಹಾಸ ಇಲ್ಲ, ನಮಗೆ 6000 ವರ್ಷದ ಇತಿಹಾಸ ಇದೆ. ಹೀಗಂತ ಇರಾನ್ನ IRGC ಕಮಾಂಡರ್ ಹೇಳ್ಕೊಳ್ತಾರೆ. ಹಾಗೆ ಭಾರತದಲ್ಲಿರುವಂತಹ ಇರಾನ್ನ ಎಂಬಸಿಯೂ ಕೂಡ ಇದೇ ವಾಕ್ಯವನ್ನು ಹೇಳಿದೆ. ನಮಗೆ 7000 ವರ್ಷದ ಇತಿಹಾಸ ಇದೆ ಅಂತ ಅವರು ಕ್ಲೈಮ್ ಮಾಡಿದ್ದಾರೆ. ನೀವು ಕೇವಲ ಬಾಂಬ್ಗಳನ್ನು ಹಾಕಿ ನಮ್ಮನ್ನ ಸ್ಟೋನೇಜ್ಗೆ ಕಳುಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತದಲ್ಲಿರುವ ಇರಾನ್ ಎಂಬಸಿ ಹೇಳ್ಕೊಂಡಿದೆ. ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಏನು ಕೇಳಿದ್ರೆ, ಸೌತ್ ಆಫ್ರಿಕಾದಲ್ಲಿರುವಂತಹ ಇರಾನ್ ಎಂಬಸಿ ಒಂದು ಟ್ವೀಟ್ ಮಾಡುತ್ತೆ, ನೀವು ಗುಹೆಯಲ್ಲಿ ಬೆಂಕಿ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಸೈರಸ್ ಸಿಲಿಂಡರ್ಗಳ ಮೇಲೆ ಮಾನವ ಹಕ್ಕುಗಳನ್ನು ಬರಿತಾ ಇದ್ರು. ನಾವು ಅಲೆಕ್ಸಾಂಡರ್ ಮಂಗೋಲ್ನಂತಹ ದಾಳಿಯನ್ನ ಎದುರಿಸಿ ಉಳಿದಿದ್ದೀವಿ. ಯಾಕಂದ್ರೆ ಇರಾನ್ ದೇಶವಲ್ಲ, ಅದು ನಾಗರಿಕತೆ. ಹೀಗಂತ ಸೌತ್ ಆಫ್ರಿಕಾದಲ್ಲಿರುವಂತಹ ಇರಾನ್ನ ಎಂಬಸಿ ಟ್ವೀಟ್ ಮಾಡುತ್ತೆ. ಮಿತ್ರರೇ, ಇದಕ್ಕೆಲ್ಲ ಏನ್ ಮಹತ್ವ ಇದೆ ಕೇಳಿದ್ರೆ, ಈಗ ಸೌತ್ ಆಫ್ರಿಕಾದ ಇರಾನ್ನ ಎಂಬಸಿ ಟ್ವೀಟ್ ಮಾಡಿದೆಯಲ್ಲ, ಅಲ್ಲವ್ರು ಏನ್ ಹೇಳ್ತಾರೆ, ಈ ಪಾಶ್ಚಿಮಾತ್ಯರು ಬೆಂಕಿಯನ್ನ ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಸೈರಸ್ ರಾಜ ಮಾನವ ಹಕ್ಕುಗಳ ಶಾಸನವನ್ನ ಬರಿತಾ ಇದ್ದ. ಇದು ಇತಿಹಾಸದ ಒಂದು ದೊಡ್ಡ ಘಟನೆ. ಕ್ರಿಸ್ತ ಪೂರ್ವ 539ರಲ್ಲಿ, ಅಂದ್ರೆ ಕ್ರಿಸ್ತ ಹುಟ್ಟೋದಕ್ಕೂ 539 ವರ್ಷಗಳ ಹಿಂದೆ ಸೈರಸ್ ದಿ ಗ್ರೇಟ್ ಅನ್ನುವಂಥವನು ಪರ್ಷಿಯನ್ ದೊರೆ ಆಗಿದ್ದ. ಆ ಸಂದರ್ಭದಲ್ಲಿ ಆತ ಹೊರಡಿಸಿದ ಶಾಸನವನ್ನ ಸೈರಸ್ ಸಿಲಿಂಡರ್ ಅಂತ ಇವತ್ತಿಗೂ ಕೂಡ ಕರೆಯಲಾಗತ್ತೆ. ಅದನ್ನ ವಿಶ್ವದ ಮೊದಲ ಮಾನವ ಹಕ್ಕುಗಳ ಘೋಷಣೆ ಅಂತ ಇತಿಹಾಸದಲ್ಲಿ ದಾಖಲು ಮಾಡಲಾಗಿದೆ. ಮಿತ್ರರೇ, ಇರಾನ್ ಈ ಇತಿಹಾಸವನ್ನ ಇಷ್ಟು ದಿನ ಅಷ್ಟು ಜೋರಾಗಿ ಹೇಳ್ತಾನೆ ಇರಲಿಲ್ಲ. ಯಾಕೆ ಅಂತಂದ್ರೆ, ಸೈರಸ್ ಇದಾನಲ್ಲ, ಆತ ಪರ್ಷಿಯನ್ ದೊರೆ, ಜೊರಾಸ್ಟ್ರಿಯನ್ ಧರ್ಮವನ್ನು ಅನುಸರಿಸ್ತಾ ಇದ್ದಂತಹ ದೊರೆ. ಆ ಸಂದರ್ಭದಲ್ಲಿ ಇರಾನ್ನಲ್ಲಿ ಅಗ್ನಿಯ ಆರಾಧನೆ ನಡೀತಾ ಇತ್ತು. ಹೀಗಾಗಿ ಇರಾನ್ ಯಾವತ್ತೂ ಕೂಡ ಈ ಇಸ್ಲಾಂನ ಹೊರತಾಗಿದ್ದಂತಹ ಇತಿಹಾಸವನ್ನ ಹೆಚ್ಚಾಗಿ ನೆನಪು ಮಾಡಿಕೊಳ್ಳೋದೇ ಇಲ್ಲ, ಅದಕ್ಕೆ ಪ್ರಾಶಸ್ತ್ಯವನ್ನೂ ಕೊಟ್ಟಿಲ್ಲ. ಆದರೆ ಈಗ ಅಮೆರಿಕ ಸ್ಟೋನೇಜ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಲ್ಲ, ಇರಾನ್ನವರಿಗೆ ತಮ್ಮ ಇತಿಹಾಸದ ನೆನಪಾಗಿದೆ. ಆದರೆ ಇರಾನ್ ಹೇಳ್ಕೊಳ್ತಾ ಇದೆಯಲ್ಲ, ಆದರೆ ಅದರಲ್ಲಿ ಒಂದು ಸುಳ್ಳು ಕೂಡ ಇದೆ. ಅದೇನು ಕೇಳಿದ್ರೆ, ಅಲೆಕ್ಸಾಂಡರ್ ನಮ್ಮ ಮೇಲೆ ದಾಳಿ ಮಾಡಿದ್ರೂ ಕೂಡ ನಾವು ಉಳ್ಕೊಂಡಿದ್ದೀವಿ. ಅಲೆಕ್ಸಾಂಡರ್ ಸೋಲ್ಸಿದ್ದ ಬಿಡಿ, ಅದು ಬೇರೆ ಪ್ರಶ್ನೆ. ಪರ್ಷಿಯಾವನ್ನ ಅಲೆಕ್ಸಾಂಡರ್ ವಶಕ್ಕೆ ಪಡೆದು ಆತ ಭಾರತದವರೆಗೂ ಕೂಡ ಬಂದುಬಿಟ್ಟಿದ್ದ. ಇಲ್ಲಿ ಹಿನ್ನಡೆಯಾಗಿ ಆತ ವಾಪಸ್ ಹೋಗ್ತಾನೆ, ಅದು ಬೇರೆ ವಿಚಾರ. ಆದರೆ ಇರಾನಿಯನ್ನರು ಹೇಳ್ತಾ ಇದ್ದಾರೆ, ನಾವು ಅಲೆಕ್ಸಾಂಡರ್, ಮಂಗೋಲಿಯನ್ನರು ಇವರೆಲ್ಲ ದಾಳಿ ಮಾಡಿದ್ರೂ ಕೂಡ ಉಳ್ಕೊಂಡಿದ್ದೀವಿ, ನಮ್ಮದು ಅಂತಹ ಇತಿಹಾಸ ಅಂತ. ಆದರೆ 633ರಲ್ಲಿ ಅರಬ್ಬರ ದಾಳಿಯಿಂದ ನಾವು ಉಳ್ಕೊಂಡಿಲ್ಲ ಅನ್ನುವಂತಹ ಸತ್ಯವನ್ನು ಅವ್ರು ಹೇಳ್ತಾ ಇಲ್ಲ. 633ರ ವೇಳೆಗೆ ಖಲೀಫರ ಕಾಲದಲ್ಲಿ ಇರಾನ್ ಮೇಲೆ ದಾಳಿ ಆಗತ್ತೆ. ಪರ್ಷಿಯನ್ ದೊರೆಗಳು ಸೋತ್ ಹೋಗ್ತಾರೆ. 636ರ ಕಾದಿಸಿಯಾ ಯುದ್ಧ, ಹಾಗೆ 642ರ ನಹವಂದ ಯುದ್ಧ, ಇದೆರಡರಲ್ಲೂ ಕೂಡ ಪರ್ಷಿಯನ್ನರಿಗೆ ಹಿನ್ನಡೆ ಆಗತ್ತೆ. ಅರಬ್ಬರು ಮೇಲುಗೈ ಸಾಧಿಸ್ತಾರೆ. ಅದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ, ಇರಾನ್ನಲ್ಲಿ ಜಿಜ್ಯಾ ತೆರಿಗೆಯನ್ನ ಜಾರಿಗೆ ತರ್ತಾರೆ. ಜೊರಾಸ್ಟ್ರಿಯನ್ನರನ್ನ ದಬ್ಬಾಳಿಕೆಗೊಳಪಡಿಸ್ತಾರೆ. ಅರಬ್ ಮುಸ್ಲಿಂ ದೊರೆಗಳ ದಬ್ಬಾಳಿಕೆಯನ್ನ ಎದುರಿಸೋದಕ್ಕೆ ಸಾಧ್ಯ ಆಗದೆ ಪರ್ಷಿಯನ್ನರು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಕ್ರಿಸ್ತಶಕ 633ರಿಂದ ಕ್ರಿಸ್ತಶಕ 651ರ ಅವಧಿಯಲ್ಲಿ ಕೇವಲ 18-19 ವರ್ಷದಲ್ಲಿ ಇಡೀ ಇರಾನ್ ಇಸ್ಲಾಮೀಕರಣ ಆಗುತ್ತೆ.
ಅದಾದ ಬಳಿಕ ಇರಾನ್ ತನ್ನ ಹಳೆಯ ಇತಿಹಾಸವನ್ನು ಯಾವತ್ತೂ ಕೂಡ ನೆನಪು ಮಾಡಿಕೊಂಡೇ ಇಲ್ಲ. ನಾವು ಪರ್ಷಿಯನ್ನರು, ಇಲ್ಲಿ ಅಗ್ನಿ ಆರಾಧನೆ ನಡೀತಾ ಇತ್ತು, ಇದನ್ನು ಅವರು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾರು ಮುಸ್ಲಿಂ ಧರ್ಮವನ್ನು ಅನುಸರಿಸೋದಿಲ್ವೋ ಅವರನ್ನು ಕಾಫಿರರು ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಇಸ್ಲಾಮಿಕ್ ರೆವಲ್ಯೂಷನ್ ಆದ ಬಳಿಕ 1979 ಬಳಿಕ ಇರಾನ್ನಲ್ಲಿ ಕಟ್ಟರ್ ಇಸ್ಲಾಮನ್ನು ಜಾರಿಗೆ ತರಲಾಗುತ್ತೆ. ಈಗಿರುವಂತಹ ಇರಾನ್ ಅತ್ಯಂತ ಕಟ್ಟರ್ ಇರಾನ್. ಅಂತಹ ಕಟ್ಟರ್ ಧರ್ಮವನ್ನು ಪಾಲನೆ ಮಾಡ್ತಾ ಇರುವಂತಹ ಇರಾನ್ಗೆ ಈಗ ತನ್ನ ಹಳೆಯ ಇತಿಹಾಸ ನೆನಪಾಗ್ತಾ ಇದೆ. ನಮ್ಮದು 6,000-7,000 ವರ್ಷಗಳ ಇತಿಹಾಸ ಇರುವಂತಹ ದೇಶ. ಹೀಗಂತ ಅಮೆರಿಕನ್ನರಿಗೆ ನೆನಪು ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ನನಗಿದೊಂಥರ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತು. ಯಾಕೆ ಇರಾನಿಯನ್ನರಿಗೆ ಇದು ನೆನಪಾಗ್ತಾ ಇದೆ? ಅಮೆರಿಕನ್ನರು ಯಾಕೆ ಸ್ಟೋನ್ ಏಜ್ ಪದವನ್ನು ಬಳಸ್ತಾ ಇದ್ದಾರೆ ಕೇಳಿದ್ರೆ, ಇಲ್ಲಿ ಮಿತ್ರರೇ, ಇದು ಕೇವಲ ನ್ಯೂಕ್ಲಿಯರ್ ಮಿಸೈಲ್ ಇದಕ್ಕಾಗಿ ನಡೀತಾ ಇರುವಂತಹ ಯುದ್ಧ ಅಲ್ಲ. ಇದೊಂದು ಧಾರ್ಮಿಕ ಯುದ್ಧ. ನೀವು ಇದನ್ನು ಒಪ್ಪಲೇಬೇಕು. ಯಾಕೆ ಅಂತಂದರೆ ಟ್ರಂಪ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಈ ಯುದ್ಧವನ್ನು ಆರಂಭಿಸಿದ್ದು ಪೀಟ್ ಹೆಗ್ಸಿತ್ ಅಂತ. ನೀವು ಈ ಪೀಟ್ ಹೆಗ್ಸಿತ್ನ ಹಿನ್ನೆಲೆಯನ್ನು ಸ್ವಲ್ಪ ಕೆದಕಿದ್ರೆ ಈ ಯುದ್ಧದ ಹಿನ್ನೆಲೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ. ಈ ಪೀಟ್ ಹೆಗ್ಸಿತ್ ಅಮೆರಿಕದ ಯುದ್ಧ ಸೆಕ್ರೆಟರಿ. ಈ ಹಿಂದೆ ಡಿಫೆನ್ಸ್ ಸೆಕ್ರೆಟರಿ ಅಂತ ಕರೆಯಲಾಗ್ತಾ ಇತ್ತು. ಟ್ರಂಪ್ ಅದನ್ನು ಯುದ್ಧ ಸೆಕ್ರೆಟರಿ ಅಂತ ಬದಲಾಯಿಸಿಬಿಟ್ಟಿದ್ದಾರೆ. ಈತ ತುಂಬ ಅಗ್ರೆಸಿವ್ ನಾಯಕ. ಮಾತನಾಡುವಂತಹ ಸಂದರ್ಭದಲ್ಲಿ ಎದುರಾಳಿಗಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೂಡ ಕೊಡೋದಿಲ್ಲ. ಆ ರೀತಿಯಾಗಿ ಬುಲೆಟ್ ಫೈರ್ ಮಾಡಿದ ಹಾಗೆ ಮಾತನಾಡ್ತಾರೆ. ಈ ಪೀಟ್ ಹೆಗ್ಸಿತ್ ಅಮೆರಿಕದಲ್ಲಿ ವಾರ್ ಸೆಕ್ರೆಟರಿ ಆದ ಬಳಿಕ ಅವ್ರ ಬಗ್ಗೆ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ರೆ ಅವರ ದೇಹದಲ್ಲಿದ್ದಂತಹ ಒಂದು ಟ್ಯಾಟೋಗೆ ಕುರಿತಾಗಿ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಜೊತೆಗೆ ಒಂದಷ್ಟು ಪ್ರಶ್ನೆ ಕೂಡ ಬರ್ತಾ ಇರಬಹುದು. ಇರಾನ್ನ ಇತಿಹಾಸದ ಕಥೆಯನ್ನು ಹೇಳಿ ಈಗ ಪೀಟ್ ಹೆಗ್ಸಿತ್ ಟ್ಯಾಟೋ ವಿಚಾರಕ್ಕೆ ಬಂದಲ್ಲ ಅಂತ. ವಿಷಯ ಏನು ಗೊತ್ತಾ? ಪೀಟ್ ಹೆಗ್ಸಿತ್ ದೇಹದಲ್ಲಿರುವಂತಹ ಟ್ಯಾಟೋಗೂ ಇರಾನ್ ಯುದ್ಧಕ್ಕೂ ನೇರವಾದಂತಹ ಸಂಬಂಧ ಇದೆ. ಪೀಟ್ ಹೆಗ್ಸಿತ್ ಅವರ ಕೈಯಲ್ಲಿ ಕಾಫಿರ್ ಅಂತ ಬರೆದುಕೊಂಡಿದ್ದಾರೆ. ಅರಬಿಕ್ ಪದ ಇದು. ಭಾರತದಲ್ಲಿ ಆಗಾಗ ಈ ಪದದ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಇಸ್ಲಾಂನಲ್ಲಿ ಈ ಪದಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೂಡ ಇದೆ. ಯಾರು ಅಲ್ಲಾಹನಲ್ಲಿ ನಂಬಿಕೆಯನ್ನು ಹೊಂದಿಲ್ವೋ ಅವರನ್ನ ಇಸ್ಲಾಂನಲ್ಲಿ ಕಾಫಿರರು ಅಂತ ಕರೆಯಲಾಗತ್ತೆ. ಆದರೆ ಅಮೆರಿಕದ ವಾರ್ ಸೆಕ್ರೆಟರಿ ನಾನೊಬ್ಬ ಕಾಫಿರ ಅಂತ ಕೈಯಲ್ಲೇ ಹಚ್ಚೆ ಹಾಕಿಸ್ಕೊಂಡು ಘೋಷಣೆ ಮಾಡಿದ್ದಾರೆ. ಅಂದರೆ ನನಗೆ ಅಲ್ಲಾಹನ ಮೇಲೆ ನಂಬಿಕೆ ಇಲ್ಲ ಅಂತ. ಅದಷ್ಟೇ ಅಲ್ಲ, ಲ್ಯಾಟಿನ್ನ ಡ್ಯೂಸ್ ವರ್ಲ್ಟ್ ಅನ್ನುವಂತಹ ಒಂದು ಪದವನ್ನು ಕೂಡ ಅವರು ಹಚ್ಚೆ ಹಾಕಿಸ್ಕೊಂಡಿದ್ದಾರೆ. ಈ ಡ್ಯೂಸ್ ವರ್ಲ್ಟ್ ಅಂತಂದ್ರೆ ದೇವರು ಬಯಸುತ್ತಾನೆ ಎನ್ನುವಂಥ ಅರ್ಥ. 1096ರಿಂದ 1291ರವರೆಗೆ ಕ್ರೂಸೇಡ್ ನಡೀತು. ಕ್ರೂಸೇಡ್ ಅಂತಂದ್ರೆ ಜೆರುಸಲೆಂಗೋಸ್ಕರವಾಗಿ ನಡೆದಂತಹ ಒಂದು ಧರ್ಮಯುದ್ಧ. ಆ ಸಂದರ್ಭದಲ್ಲಿ ಕ್ರೈಸ್ತರು ಇಸ್ಲಾಂ ದೊರೆಗಳ ವಿರುದ್ಧ ಹೋರಾಟ ಮಾಡಿದ್ರು. ಕ್ರೂಸೇಡ್ 1, ಕ್ರೂಸೇಡ್ 2, ಕ್ರೂಸೇಡ್ 3 ಅಂತ 200 ವರ್ಷಗಳ ಕಾಲ ಈ ಧಾರ್ಮಿಕ ಯುದ್ಧ ನಡೀತು. ಆಗ ಕ್ರೈಸ್ತರು ಬಳಸ್ತಾ ಇದ್ದಂತಹ ಪದ ಏನು ಕೇಳಿದ್ರೆ ಇದೇ ಡ್ಯೂಸ್ ವಾಲ್ಟ್, ದೇವರು ಬಯಸ್ತಾ ಇದ್ದಾನೆ. ಆ ಪದವನ್ನು ಕೂಡ ಅಮೆರಿಕದ ವಾರ್ ಸೆಕ್ರೆಟರಿ ಪೀಟ್ ಹೆಗ್ಸಿತ್ ತನ್ನ ಕೈಯಲ್ಲಿ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ. ಅಲ್ಲಿಗೆ ನಿಮಗೆ ಈ ವಿಚಾರದಲ್ಲಿ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಭಾವಿಸಿದ್ದೀನಿ. ಮಿತ್ರರೇ, ಟ್ರಂಪ್ ಹೇಳ್ತಾರೆ ಈ ಯುದ್ಧವನ್ನು ಶುರು ಮಾಡಿದ್ದು ಪೀಟ್ ಹೆಗ್ಸಿತ್. ಅದೇ ಪೀಟ್ ಹೆಗ್ಸಿತ್ ಹೇಳ್ತಾರೆ ನಾವು ಇರಾನನ್ನ ಸ್ಟೋನ್ ಏಜ್ಗೆ ಕಳುಹಿಸ್ತೀವಿ ಅಂತ. ಅಂದರೆ ಈ ಯುದ್ಧ ಯಾಕೋಸ್ಕರವಾಗಿ ನಡೀತಾ ಇದೆ, ಇದರ ಮೂಲ ಉದ್ದೇಶ ಏನು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬಹುದು. ಪೀಟ್ ಹೆಗ್ಸಿತ್ ಕೂಡ ಒಬ್ಬ ಕಟ್ಟರ್ ವ್ಯಕ್ತಿ. ಇತ್ತ ಕಡೆಯಲ್ಲಿ ಇರಾನ್ನಲ್ಲಿರುವಂತಹ ಆಡಳಿತವೂ ಕೂಡ ಕಟ್ಟರ್ ಆಡಳಿತ. ವ್ಯತ್ಯಾಸ ಏನು ಕೇಳಿದ್ರೆ ಪೀಟ್ ಹೆಗ್ಸಿತ್ ಕ್ರಿಶ್ಚಿಯಾನಿಟಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇರಾನ್ನಲ್ಲಿರುವಂತಹ ಆಡಳಿತ ಇಸ್ಲಾಂನಲ್ಲಿ ನಂಬಿಕೆ ಇಟ್ಕೊಂಡಿದೆ. ಈಗೇನು ಸ್ಟೋನ್ ಏಜ್ಗೆ ಕಳುಹಿಸ್ತೀವಿ ಅಂತ ಅಮೆರಿಕದಿಂದ ಬೆದರಿಕೆ ಬರ್ತಾ ಇದೆಯಲ್ಲ, ಇದೆಲ್ಲದರ ಹಿಂದಿನ ಕಾರಣ ಇಷ್ಟೇ. ಇಲ್ಲಿ ಅಮೆರಿಕದವರಿಗೆ ಸಿಕ್ಕಂತಹ ಜಯ ಏನು ಕೇಳಿದ್ರೆ ಯಾವಾಗ ಸ್ಟೋನ್ ಏಜ್ ಅನ್ನುವಂತಹ ಪದ ಬಂತು ಇರಾನ್ನವರಿಗೆ ತನ್ನ ಇತಿಹಾಸದ ನೆನಪಾಯಿತು. ಮುಂದೊಂದು ದಿನ ನಮ್ಮ ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನದವರಿಗೂ ಕೂಡ ಹೀಗೊಂದು ಇತಿಹಾಸ ನೆನಪಾಗಬಹುದೇನೋ. ನಮ್ಮ ಮೂಲ ವೇದಗಳ ಕಾಲದ್ದು, ನಮಗಷ್ಟು 1000 ವರ್ಷ ಇತಿಹಾಸ ಇದೆ. ರಾಮಾಯಣ, ಮಹಾಭಾರತ ಎಲ್ಲ ನೆನಪಾದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಯಾವಾಗ ಮನುಷ್ಯನಿಗೆ ಅತಿ ಹೆಚ್ಚು ಸಂಕಷ್ಟ ಬರುತ್ತೋ ಆಗ ಆತ ಇತಿಹಾಸದಲ್ಲಿ ತನಗೆ ಅತ್ಯಂತ ಶಕ್ತಿಯುತವಾದಂತಹ ಕಾಲವನ್ನು ನೆನಪು ಮಾಡಿಕೊಳ್ತಾನೆ. ಈಗ ಇರಾನ್ಗೆ ಹಳೆಯ ಇತಿಹಾಸ ನೆನಪು ಮಾಡಿಕೊಳ್ಳುವಂತಹ ಕಾಲ ಬಂದಿದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.